ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಒಂದು ಸ್ಪೆಷಲ್ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ ನೋಡ್ಕೊಂಬರೋಣ. ಅದೇನಂದ್ರೆ ಅವಲಕ್ಕಿ ವಡೆ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಬರ್ರಿ. ಫಸ್ಟ್ ಇಲ್ಲೇ ನಾನು ಅವಲಕ್ಕಿನ ನಾವು ನಾರ್ಮಲಾಗಿ ಅವಲಕ್ಕಿ ಮಾಡ್ಕೊಳಕ್ಕೆ ಏನು ತೋತಿಲ್ಲ ಆ ಅವಲಕ್ಕಿ ನಾವು ಏನು ಮಾಡ್ಕೊಳ್ಳೋಣ, ನೆನೆಸಿಟ್ಕೊಳ್ಳೋಣ. ಜಾಸ್ತಿ ಬೇಡ, ನಾರ್ಮಲಾಗ ನಾವು ಅವಲಕ್ಕಿ ಮಾಡೋಕ್ಕೆ ಎಷ್ಟು ನೆನೆಸ್ಕೊತೀವಲ್ಲ ಅಷ್ಟು ನೆನೆಸ್ಕೊಂಡು ಅದಕ್ಕೆ 2 ಉಳ್ಳಾಗಡ್ಡಿ, ದೊಡ್ಡ ಉಳ್ಳಾಗಡ್ಡಿನ ಹೆಚ್ಚಾಕೊಂಡೀನಿ. ಇಲ್ಲಿ ನೀವು ಹಸಿಮೆಣ್ಸಿನ್ಕಾಯಿನ ಬೇಕಾದ್ರೆ ಪೇಸ್ಟ್ ಮಾಡಿನೂ ಹಾಕೋಬೋದು, ಇಲ್ಲಿಕಂದ್ರೆ ಕಟ್ ಮಾಡಿನೂ ಹಾಕೋಬೋದು. ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರ ತಕ್ಕಂಗೆ ಹಾಕ್ಕೊಂಡು ಈಗ ಇದಕ್ಕೆ ಮ್ಯಾಗ ಒಂದು 4 ಸ್ಪೂನ್ ಆಗುವಷ್ಟು ಹಸಿಬೇಳೆ ಹಿಟ್ಟು ಹಾಕ್ಕೊಳಕತ್ತೀನಿ. ಹಸಿಬೇಳೆ ಹಿಟ್ಟು ಹಾಕ್ಕೊಂಡು ಹೋದ್ಮ್ಯಾಗ ಈಗ ಇದಕ್ಕೆ ಏನು ಮಾಡ್ಕೊಳ್ಳೋಣ, ನಾವು 2 ಸ್ಪೂನ್ ಆಗುವಷ್ಟು ನಾವಿಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಏನಾಕೈತಿ, ಮ್ಯಾಗ ಕ್ರಿಸ್ಪಿನೆಸ್ ಜಾಸ್ತಿ ಬರ್ತೈತಿ. ಅದ್ರ ಸಂಬಂಧ ಈಗ ಇದಕ್ಕೆ ಸ್ವಲ್ಪ ಅಜ್ವಾಯಿನ ಚೆನ್ನಾಗಿ ಅವ್ನು ಏನು ಮಾಡ್ಕೋಬೇಕು, ಕೈಯಲ್ಲಿ ಸ್ವಲ್ಪ ತಿಕ್ಕಿ ಹಾಕ್ರಿ, ಅಂದ್ರೆ ಅದ್ರ ಘಮ ಜಾಸ್ತಿ ಬರ್ತೈತಿ. ಇರ್ಲಿಕ್ಕಂದ್ರೆ ಘಮ ಇರೋದಿಲ್ಲ ಅದರದ್ದು. ಚಂದಾಗ ಅದನ್ನು ತಿಕ್ಕಿ ಹಾಕೊಂಡಾದ್ಮ್ಯಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ, ನೀವು ಮಸಾಲ ತಿಂತೀರಿ ಅಂತಂದ್ರೆ ಹಾಕೋಬೋದು. ಹಾಕೋದ್ರಿಂದ ಟೇಸ್ಟ್ ಆಗಲಿ ಫ್ಲೇವರ್ ಆಗಲಿ ಜಾಸ್ತಿ ಬರ್ತೈತಿ. ಅದ್ರ ಸಂಬಂಧ ನಾನಿಲ್ಲಿ ಗರಂ ಮಸಾಲ ಹಾಕ್ಕೊಂಡೀನಿ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾ ಹಾಕ್ಕೊಂಡು ಕಾಸು ಒಮ್ಮೆ ಕರೆಕ್ಟಾಗಿ ಡ್ರೈ ಮಿಕ್ಸ್ ಮಾಡ್ಕೊರಿ. ಅಂದ್ರೆ ಏನು, ನಾವು ಅವಲಕ್ಕಿನ ಮೊದಲೇ ನೆನೆಸಿಟ್ಟಿರ್ತೀವಲ್ಲ ಅದ್ರ ಸಂಬಂಧ ಎಷ್ಟದು ಮಾಯಿಶ್ಚರ್ ಬಿಟ್ಟು ಗಟ್ಟಿ ಆಗೈತಿ ನೋಡ್ಕೊಳ್ಳೋಣ. ನಿಮಗೆ ಮ್ಯಾಗ ಬೇಕಂದ್ರೆ ಸ್ವಲ್ಪ ನೀರು ಹಾಕೋರಿ. ಹಾಕೊಂಡು ಕೆಲಸ ಈ ಕನ್ಸಿಸ್ಟೆನ್ಸಿ ನಂದೇನು ತೋರ್ಸಕತ್ತೀನಲ್ಲ ಈಗ ಈ ಕನ್ಸಿಸ್ಟೆನ್ಸಿ ಬರಬೇಕು. ಅಷ್ಟು ಬಂದಾದ್ಮ್ಯಾಗ ಇಲ್ಲಿ ನಾನು ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ನನಗೆ, ಅದ್ರ ಸಂಬಂಧ ಸ್ವಲ್ಪ ಖಾರ ಪುಡಿ ಹಾಕೊಳಕತ್ತೀನಿ. ನೀವು ಮೆಣ್ಸಿನ್ಕಾಯಿ ಬಿಟ್ಟು ಖಾರ ಪುಡಿ ಹಾಕಿನೂ ಮಾಡ್ಬೋದು, ಇರ್ಲಿಕ್ಕಂದ್ರೆ ಮೆಣ್ಸಿನ್ಕಾಯಿ ಅಷ್ಟೂ ಹಾಕಿ ಮಾಡ್ಬೋದು. ಈಗ ಇದಕ್ಕೆ ಏನು ಮಾಡೋಣ, ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಕೆಲಸ ಕರೆಕ್ಟಾಗಿ ಇನ್ನೊಮ್ಮೆ ಮಿದ್ಕೊಳ್ಳೋಣ. ನೀರು ಹಚ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡ್ಕೊತೀನಿ ನೋಡ್ರಿ. ಇಲ್ಲಿ ನಾನು ನೀರು ಯಾಕೆ ಹಚ್ಕೊತೀನಿ ಅಂದ್ರೆ ಕೈಗೆಲ್ಲ ಅಂಟಬಾರ್ದಲ್ಲ ಪೂರ್ತಿ, ಅದರ ಸಂಬಂಧ ಸಣ್ಣ ಸಣ್ಣವು ಈ ಥರ ನೀರು ಹಚ್ಕೊಂಡು ಉಂಡೆ ಮಾಡ್ಕೊಂಡು ಇವನ್ನ ಒತ್ಕೊಳ್ಳೋಣ. ಈ ಥರ ನೋಡ್ಬೋದು, ನೀವು ಆರಾಮ್ ಕೈಲೇನ ಒತ್ಕೋಬೋದು. ಇರ್ಲಿಕ್ಕಂದ್ರೆ ನೀವು ರೌಂಡ್ ಶೇಪಾಗ ಬಜ್ಜಿ ಥರ ಏನಿರುತ್ತಲ್ಲ ಅದೇ ಥರ ಹಾಕೋಬೋದು. ಈ ಥರ ಒತ್ಕೊಂಡಿರಿ ಅಂದ್ರೆ ಸೈಡಿಗೆ ಸ್ವಲ್ಪ ಕ್ರ್ಯಾಕ್ ಅಂತೂ ಬಿಡ್ತಾವೆ. ಆರಾಮಾಗ ನೀವು ಅದನ್ನು ಫಿಲ್ ಮಾಡ್ಕೋಬೋದು. ವಾಪಸ್ ನಾ ತೋರ್ಸೋಣಲ್ಲ ಆ ಥರ ಮಾಡ್ಕೊಂಡು ಕ್ರ್ಯಾಕ್ಸ್ ಅಷ್ಟು ಫಿಲ್ ಮಾಡ್ಕೋಬೋದು. ಇದೇ ಥರ ಇಲ್ಲೇ ನಾನು ಅಷ್ಟು ವಡೆನೂ ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ಕಾದಿದ್ದ ಎಣ್ಣೆಗೆ ಒಂದೊಂದು ವಡೆ ಹಾಕೊಂಡು ಕೆಲಸ ಫ್ರೈ ಮಾಡ್ಕೊತ ಹೋಗೋಣ. ಇಲ್ಲಿ ನೋಡ್ಬೋದು ಎಣ್ಣೆ ಪೂರ್ತಿ ಕಾದಿರ್ಬೇಕು ಮತ್ತು ಅಷ್ಟು ಪೂರ್ತಿ ಹೈ ಫ್ಲೇಮ್ದಾಗ ಇಟ್ಕೊಂಡು ಮಾಡ್ಕೋಬೇಕಾಕೈತಿ. ನೀವು ಲೋ ಫ್ಲೇಮ್ದಾಗ ಇಟ್ಕೊಂಡ್ರೆ ಏನಾಕೈತಿ, ಮ್ಯಾಗ ಬೆಂದಂಗೆ ಹಾಕಿರ್ತೈತಿ. ಮ್ಯಾಗ ಕಾಣಿಸೋದು ಹೆಂಗೆ ಬೆಂದೈತೆ ಅನ್ನೋ ಥರ ಕಾಣಿಸ್ತಿರ್ತೈತಿ, ಒಳಗೆ ಬೆಂದಿರೋದಿಲ್ಲ. ಒಂದು ಸೈಡ ಪೂರ್ತಿ ಕರೆಕ್ಟಾಗಿ ಬೆಂದಾದ್ಮ್ಯಾಗ ಹೊಳ್ಸಿ ಹಾಕ್ಕೊಂಡು ಇನ್ನೊಂದು ಸೈಡ ಕರ್ಕೊಳ್ಳೋಣ. ಅಷ್ಟು ನೋಡು ಆರಾಮಾಗ ಈ ಥರ ಗೋಲ್ಡನ್ ಬ್ರೌನ್ ಬರಬೇಕದ ಆ ಥರ ಕರ್ಕೋಬೇಕು. ಮತ್ತು ಹೊರಗೆ ಕ್ರಿಸ್ಪಿ ಅದು ಗೊತ್ತಾಕೈತಲ್ಲ, ಕ್ರಿಸ್ಪಿ ಸೌಂಡ್ ಬಾಳ್ಗಿಗೆ ಬಡ್ದಾಗೊಮ್ಮೆ ಇಲ್ಲಿಗೆ ಸ್ಪೂನಿಗೆ ಬಡ್ದಾಗೊಮ್ಮೆ ಗೊತ್ತಾಕಿರ್ತೈತಲ್ಲ ಆ ಥರ. ಇಲ್ಲಿ ನೋಡ್ಬೋದು ಈ ಥರ ಆದ್ಮ್ಯಾಗ ನೀವು ಅವನ್ನ ತಗೋಬೇಕಾಕೈತಿ. ಇಲ್ಲಿ ನೋಡ್ಬೋದು ನೀವು ಅದ್ರದ್ದು ಕಲರ್ ಎಷ್ಟು ಚಲೋ ಬಂದೈತೆ ಅಂತ, ಮತ್ತು ಅಷ್ಟು ಕ್ರಿಸ್ಪಿ ಆಗೈತಿ. ತೋರಿಸ್ತೇನೆ ನಿಮ್ಗೆ ಅದ್ರದ್ದು ಸೌಂಡ್ ಹೆಂಗೈತಿ ಅಂಥೇಳಿ. ನೋಡ್ಬೋದಲ್ಲ ಅದ್ರದ್ದು ಕ್ರಿಸ್ಪಿನೆಸ್ ಎಷ್ಟೈತಿ ಅಂಥೇಳಿ, ಎಷ್ಟು ಮಸ್ತ್ ಕ್ರಿಸ್ಪಿ ಸೌಂಡ್ ಬರಾಕತ್ತೈತಿ ಅಂಥೇಳಿ. ಹಾಗಂತ ಭಾಳ ಬೆರೆಸೂ ಆಗಿಲ್ಲ, ಒಳಗೆ ಅಷ್ಟು ಸಾಫ್ಟ್ ಅದಾವೆ. ನೋಡ್ಬೋದು ಎಣ್ಣೆನೂ ಜಾಸ್ತಿ ಹಿಡ್ದಿಲ್ಲ, ಒಳಗೆ ಅಷ್ಟು ಸಾಫ್ಟ್ ಮತ್ತು ಜ್ಯೂಸಿ ಆಗೈತಿ. ನೋಡ್ಬೋದು ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಅವಲಕ್ಕಿ ಬಾಯಾಗ ಮಸ್ತ್ ಟೇಸ್ಟ್ ಕೊಡ್ತಿರ್ತಾವೆ. ಇದು ಮಳೆಗಾಲದಾಗ ಈ ಥರ ಒಂದು ಸ್ನ್ಯಾಕ್ಸ್ ಅದ್ರ ಜೊತೆ ಬಿಸಿ ಬಿಸಿ ಚಹಾ ಮಾಡ್ಕೊಂಡು ತಿನ್ನಕತ್ರ ಭಾಳ ಚಲೋ ಇರ್ತೈತಿ. ನೋಡ್ಬೋದು ನೀವು ಇದ್ರ ಜೊತೆ ನೀವು ಬೇಕಂದ್ರೆ ಪುದೀನ ಚಟ್ನಿ ಅದನ್ನು ಮಾಡ್ಕೊಂಡು ಸೈಡಿಗೆ ಈರುಳ್ಳಿ ಕರಿದ ಮೆಣಸಿನ್ಕಾಯಿ ಇಟ್ಕೊಂಡು ತಿನ್ನಕತ್ರ ಅಂತೂ ಭಾಳ ಚಲೋ ಇರ್ತೈತ್ರಿ. ನೀವು ಒಮ್ಮೆ ಮನ್ಯಾಗ ಈ ಥರ ಟ್ರೈ ಮಾಡಿ ನೋಡ್ಬೋದು. ಇಲ್ಲಿ ನೋಡ್ಬೋದು ನೀವು ಅದ್ರದ್ದು ಕಲರ್ ಆಗಲಿ ಒಂದು ಜಾಸ್ತಿ ಹೊತ್ತಿಲ್ಲ, ಒಡೆದಿಲ್ಲ, ಪುಡಿಯಾಗಿಲ್ಲ, ಅಷ್ಟು ಚಲೋ ಬರ್ತೈತಿ. ಭಾಳ ಮಸ್ತ್ ಇರ್ತಾವೆ. ನೀವೊಮ್ಮೆ ಟ್ರೈ ಮಾಡಿ ನೋಡ್ರಿ, ಭಾಳ ಇಷ್ಟ ಆಕ್ಕೋ ಮನೆ ಅಣ್ಣಾರ್ಗೆ ಎಲ್ಲರಿಗೂ. ಅವಲಕ್ಕಿ ತಿನ್ನಂಗಿಲ್ಲ ಅಣ್ಣಾರ್ಗೆ ಈ ಥರ ಒಂದು ರೆಸಿಪಿ ನೀವು ಅವಲಕ್ಕಿ ಅಂತಲೂ ಮಾಡಬಹುದು ಅಂತ ಹೇಳಿದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ನೀವೊಮ್ಮೆ ಮನ್ಯಾಗ ಟ್ರೈ ಮಾಡಿ ನೋಡಬೇಕು, ಒಟ್ಟು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಟ್ರೈ ಮಾಡಿ ಹೆಂಗಾಗೈತಿ ಅಂತ ನನಗೆ ಕಮೆಂಟ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡ್ರಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋಕ್ಕೆ ನೀವೇನು ಮಾಡಬೇಕಾಕೈತಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.